ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮನೆ ದೇವರ ದರ್ಶನ ಮಾಡಬೇಕು ಅಂತ ಕಾರಡ್ಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಮ್ಮ ಮನೆ ದೇವರು. ಹಾಗೆ ದೇವಸ್ಥಾನದೆಲ್ಲ ದ್ವಾರ ಬಾಗಿಲೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದು ಅದನ್ನೆಲ್ಲ ಹೊಸದಾಗಿ ಮಾಡಿದರು. ಹಬ್ಬದ ನಿಮಿತ್ತ ತುಂಬ ಚೆನ್ನಾಗಿ ಮಾಡಿದರು. ಗುಡಿನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವರ ದರ್ಶನ ಮಾಡಬೇಕಂದ್ರೆ ತುಂಬಾ ರಶ್ ಇತ್ತು. ಹಾಗೆ ಪಾಳೆ ಹಚ್ಚಿ ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲೆಲ್ಲ ಫೋಟೋ ಮತ್ತು ವಿಡಿಯೋಸ್ ಮಾಡೋದಕ್ಕೆ ಅಲೌ ಇರಲಿಲ್ಲ. ಹಾಗೆ ಒಂದಿಷ್ಟು ಕ್ಲಿಪ್ಸ್ ಎಲ್ಲ ತೊಗೊಂಡು ಬಂದ್ವಿ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ಅದನ್ನೆಲ್ಲ ನೋಡಿಕೊಂಡು ತೇರಿತ್ತು. ಅವತ್ತು ಹಬ್ಬದ ನಿಮಿತ್ತ ಅವತ್ತು ತೇರು ಎಳೀತಾರೆ. ಆ ತೇರೆಲ್ಲ ನೋಡಿಕೊಂಡು ನನ್ನ ಮಗಳು ಅದು ಬೇಕು ಇದು ಬೇಕು ಅಂತ ಆಟಿಕೆ ಸಾಮಾನೆಲ್ಲ ಕೇಳ್ತಿದ್ಲು. ಹಾಗೆ ಆಕೆಗೆ ಒಂದಿಷ್ಟು ಕೊಡಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ತೊಗೊಂಡು ಹಾಗೆ ನಾವು ಗಾಯತ್ರಿ ಮಠ ಅಂತಿದೆ, ನಾವು ಬರೋ ದಾರಿಯಲ್ಲಿ ಅಲ್ಲಿ ಹೊರಟ್ವಿ. ಗಾಯತ್ರಿ ಮಠನೂ ಕೂಡ ತುಂಬ ಪ್ರಶಾಂತವಾಗಿತ್ತು. ಅದನ್ನು 5 ಗಂಟೆ ಮೇಲೆ ಓಪನ್ ಮಾಡ್ತಿದ್ರು. ಹೀಗಾಗಿ ನಾವು ಹಾಗೆ ಹೊರಗಡೆನೇ ದರ್ಶನ ಮಾಡಿಕೊಂಡು ಎಲ್ಲ ದೇವ್ರನ್ನೆಲ್ಲ ಸಣ್ಣ ಮಾಡಿ ಹಾಗೆ ಮತ್ತೆ ಮುಂದೆ ಶಿವಶಕ್ತಿ ಧಾಮ ಅಂತ ಇತ್ತು ಮುಂದ್ಗಡೆ. ಅಲ್ಲಿ ಕೂಡ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ಹೊರಟ್ವಿ. ಅಲ್ಲಿ ಹೋಗಬೇಕಂದ್ರೆ ಅಲ್ಲಿನೂ ಕೂಡ 5 ಗಂಟೆ ಮೇಲೇ ತೆಗಿತೇನೆ ಅಂತ ಹೇಳಿದರು. ಹಾಗೆ ಅಲ್ಲಿ ಸ್ವಲ್ಪ ಸುತ್ತಾಡಿ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಗಿರ್ ತಳಿ ಅಂತ ಆಕಳ ಇರ್ತಾವಲ್ಲ ಆ ಥರ ತುಂಬ ಇದ್ವು ಅಲ್ಲಿ. ಅವನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ತೋರಿಸಿ ದೇವಸ್ಥಾನ ತುಂಬ ಚೆನ್ನಾಗಿದ್ದು ಅಲ್ಲಿ ಗಣಪತಿ, ಸುಬ್ರಹ್ಮಣ್ಯ ಇದೇ ಥರ ಒಂದಿಷ್ಟು ದೇವಸ್ಥಾನಗಳಿದ್ವು. ಅವನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಪುಷ್ಕರಣಿ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿ ಸಿದ್ಧಾರೂಢ ದರ್ಶನ ಮಾಡಿದ್ರಾಯ್ತು ಅಂತ ಹೊರಟ್ವಿ. ಆ ಮುಂದಿನ ಲಾಗಲ್ಲಿ ತೋರಿಸ್ತೀನಿ. ಇವನ್ನೆಲ್ಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ನಮ್ಮೂರ ಕಡೆ ಹೋದ್ವಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.